ವೀಕ್ಷಕರೇ, ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಗುರು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಡೀಪ್ ನೆಕ್ ಬ್ಲೌಸನ್ನು ಕಟ್ ಮಾಡೋಣ. 36 ಸೈಜ್ದು ಎಷ್ಟು 36 ಸೈಜ್. ಓಕೆನಾ. ಇದಕ್ಕೆ ಲೆಂತ್ ಬಂದು 13 ಇಂಚಿದೆ. ಓಕೆನಾ. ಶೋಲ್ಡರ್ ಬಂದು 14 ಇಂಚಿದೆ. ವೇಸ್ಟ್ ಬಂದು ಸೊಂಟದ ಸುತ್ತಳತೆ ಬಂದು 30 ಇಂಚಸ್ ಇದೆ. ಅಪ್ಪರ್ ಚೆಸ್ಟ್ ಬಂದು 34 ಇದೆ. ಸೊ ಈ ಮೆಜರ್ಮೆಂಟ್ಗೆ ನಾವು ಡೀಪ್ ನೆಕ್ ಬ್ಲೌಸ್ನ ಕಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ನೋಡೋಣ. ಫಸ್ಟಿಗೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಕರೆಕ್ಟ್ ಎಲ್ ಶೇಪ್ ಸ್ಕೇಲ್ನ ಇಟ್ಕೊಂಡು ನೀವು ಕೆಳಗಡೆ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದು ನಿಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಬಂದಿದ್ರೆ, ಸರಿಯಾಗಿ ಕ್ಲಾತ್ ಕಟ್ ಆಗಿಲ್ಲ ಅಂತಂದರೆ ನಿಮಗೆ ಅದು ಲೆಕ್ಕ ಬರುತ್ತೆ. ಈಗ ನೆಕ್ಸ್ಟ್ ಬಂದು ಇಲ್ಲಿಂದ 13 ಇಂಚ್ ಲೆಂತ್ ಇರೋದ್ರಿಂದ ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು. 14 ಇಂಚ್ ಎದಕ್ಕೆ ಅಂತಂದರೆ ಕೆಳಗಡೆ 1/2 ಇಂಚ್ ಮಾರ್ಜಿನು, ಮೇಲ್ಗಡೆ 1/2 ಇಂಚ್ ಮಾರ್ಜಿನು. ಸೊ ಈ 14 ಇಂಚ್ಗೆ ನಾವೇನು ಮಾಡಬೇಕು, ಮತ್ತೆ ಎಲ್ ಶೇಪ್ ಸ್ಕೇಲ್ನ ಬಳಸ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ. ಇದಾದ ನಂತರ ಡೀಪ್ ನೆಕ್ ಬ್ಲೌಸ್ ಇದಾಗಿರೋದ್ರಿಂದ ಮ್ಯಾಕ್ಸಿಮಮ್ ಡೀಪ್ ಎಷ್ಟು ಇಡ್ಲಿಕ್ಕೆ ಸಾಧ್ಯ ಅಂತಂದರೆ 13 ಇಂಚಿನ ಲೆಂತಲ್ಲಿ ನೀವು 10 ಇಂಚ್ವರೆಗೂ ಡೀಪನ್ನು ಇಟ್ಕೊಳ್ಬೋದು. ನಾವೀಗ 10 ಇಂಚ್ಗೆ ಡೀಪನ್ನು ಇಟ್ಕೊಳ್ತಾ ಇದ್ದೀವಿ. ಓಕೆನಾ. 10 ಇಂಚ್ ಡೀಪ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಎಲ್ ಶೇಪ್ ಸ್ಕೇಲಿಂದ ಜಸ್ಟ್ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ. ಇದಾದ ನಂತರ ಡೀಪ್ ನಮಗೆ 10 ಇಂಚ್ ಇರೋದ್ರಿಂದ ಇವರ ಶೋಲ್ಡರ್ 14 ಅಂದರೆ 7 ಇಂಚು. 7 ಇಂಚ್ ಇಲ್ಲಿರೋದ್ರಿಂದ ನಾವೇನು ಮಾಡಬೇಕು, 10 ಇಂಚು ಅಂತಂದರೆ 2.5 ಇಂಚು. ಓಕೆನಾ. ಪ್ರತಿ 1/4 ಇಂಚ್, 1 ಇಂಚಿಗೂ 1/4 ಇಂಚ್ ಅಂತ ಮೈನಸ್ ಮಾಡಬೇಕು. ಯಾವ ರೀತಿ ಅಂತಂದರೆ ಈ ರೀತಿ ನೋಡಿ, 1 2 3 4 ಇಂಚಿಗೆ 1 ಇಂಚ್ ಆಯಿತು. ಅಂದರೆ ಇಲ್ಲಿ ನಾವು ಮಾಡಬೇಕಾಗಿರೋದು 25. ಓಕೆನಾ, 1 ಇಂಚಿಗೆ. ಅದೇ ರೀತಿ ಟೋಟಲ್ 4 ಇಂಚ್ ಸೇರಿದ್ರೆ 1 ಇಂಚ್ ಆಗುತ್ತೆ. ಇಲ್ಲಿ 8 ಇಂಚ್ ಸೇರಿದ್ರೆ 2 ಇಂಚ್ ಆಗುತ್ತೆ. ಸೊ ಇಲ್ಲಿ 0.5 ಇಂಚ್ ಆಗುತ್ತೆ. ಓಕೆನಾ. ಎಷ್ಟಾಯಿತು? 1 ಇಂಚ್ಗೆ 25. ಸೊ 4 ಇಂಚ್ಗೆ 1 ಇಂಚ್ ಆಯಿತು. 8 ಇಂಚ್ಗೆ 2 ಇಂಚ್ ಆಯಿತು. ಸೊ 10 ಇಂಚ್ಗೆ 0.5 ಆಯಿತು. ಇಟ್ಕೊಂಡಾದಮೇಲೆ 2.5 ಇಂಚ್ ಆಯಿತು ಟೋಟಲ್ ಕೌಂಟ್ ಮಾಡಿದ್ರೆ. ಸೊ 2.5 ಇಂಚ್ಗೆ ನಾವೇನು ಮಾಡಬೇಕು, ಇಲ್ಲಿ 7 ಇಂಚನ್ನು ಇಟ್ಕೊಂಡಿದ್ದೀವಲ್ವ, 7 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು 2.5 ಇಂಚನ್ನು ಮೈನಸನ್ನು ಮಾಡಿದ್ದೀವಿ. 2.5 ಇಂಚು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬಂತು, ಇಲ್ಲಿ 4.5 ಇಂಚು ಬರುತ್ತೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ಟಿಚಿಂಗ್ ಮಾರ್ಜಿನ್ನ ಒಂದು 1/4 ಇಂಚು ಅಥವಾ 1/2 ಇಂಚು, 4.5 ಬಂದಿದೆಯಲ್ಲ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನಾದರೂ ಸೇರಿಸ್ಕೊಳ್ಳಿ ಅಥವಾ 1/4 ಇಂಚ್ ಆದರೂ ಸೇರಿಸ್ಕೊಳ್ಳಿ. ಸಾಕಷ್ಟು ಜನ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಿ ಅಷ್ಟು ಸ್ಟಿಚಿಂಗ್ ಮಾಡೋದೇ ಇಲ್ಲ. ನೀವು 1/2 ಇಂಚ್ ಬಿಟ್ಬಿಟ್ಟು 1/4 ಇಂಚ್ ಸ್ಟಿಚಿಂಗ್ ಮಾಡ್ತೀರಾ. ಇದೇ ರಿಂಕಲ್ಸ್ ಬರಲಿಕ್ಕೆ ಕಾರಣ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಇಲ್ಲಿ 1/4 ಇಂಚು ಮಾತ್ರ ಮಾರ್ಜಿನನ್ನು ತೆಗೆದುಕೊಳ್ಳಿ. ಓಕೆನಾ. ಆಗ ಇದು 4.75 ಇಂಚಿಗೆ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿಂದ ನಮಗೆ ಎಷ್ಟಕ್ಕೆ ಸಾಕಾಗುತ್ತೆ ಅಂತಂದರೆ 2.75 ಇಂಚಿಗೆ ಸಾಕಾಗುತ್ತೆ ಇವರಿಗೆ ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು, ಇನ್ಕ್ಲೂಡಿಂಗ್ ಮಾರ್ಜಿನ್. ಈ ಕಡೆ ಬಂತು, ಈ ಕಡೆನೂ ಬಂತು. ಇಲ್ಲಿ 1/4 ಇಂಚು ಮಾರ್ಜಿನ್, ಈ ಕಡೆ 1/4 ಇಂಚು ಮಾರ್ಜಿನ್. ಟೋಟಲ್ ಓವರ್ ಆಲ್ ಪಟ್ಟಿ ಇವರಿಗೆ ಎಷ್ಟು ಬರುತ್ತೆ ಅಂದರೆ 2 ಇಂಚಿಗೆ ಬರುತ್ತೆ, ಇಲ್ಲಾಂದರೆ 2 ಇಂಚು ಒಂದು ಗೆರೆಗೆ ಬರುತ್ತೆ ಅಷ್ಟೇ. ಸೊ ಇಷ್ಟಕ್ಕಿದು ಸಾಕಾಗತ್ತೆ. ಸೊ ನೆಕ್ ವಿಡ್ತು ಅಂತ ಬಂತು ಅಂತಂದರೆ 2 ಇಂಚಿಗೆ ನೆಕ್ ವಿಡ್ತ್ ಇಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ನಾವೇನು ಮಾಡಬೇಕು ಅಂದರೆ ಬೆನ್ನಿನ ಅಗಲ, ಇಲ್ಲಿ ಬ್ರಾಡ್ನೆಸ್ ಅಂತ ಏನು ಹೇಳ್ತೀವಿ, ಇದು ನಮಗೆ ಜಾಸ್ತಿ ಬೇಕು ಅಂತಂದರೆ ನಾವು ಯಾವ ರೀತಿ ಕೊಡಬೇಕು ಅಂತಂದರೆ, ಎಲ್ಲಿವರೆಗೂ ಮ್ಯಾಕ್ಸಿಮಮ್ ಮಾಡ್ಬೋದು ಅಂತಂದರೆ 3 ಇಂಚ್ವರೆಗೂ ಮ್ಯಾಕ್ಸಿಮಮನ್ನು ಮಾಡಬಹುದು. ಯಾಕಂದರೆ 36 ಸೈಜ್ ಬ್ಲೌಸ್ ಇದು ಆಗಿರೋದ್ರಿಂದ 3 ಇಂಚ್ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಅದಕ್ಕಿಂತ ಹೆಚ್ಚು ಬೇಡ. ಪೂರ್ತಿ ಬೆನ್ನು ಓಪನ್ ಅನ್ನೋದು ಕಾಣುತ್ತೆ. ಈಗ ನಾವು ಎಷ್ಟಕ್ಕೆ ಇಟ್ಕೊಳ್ತಾ ಇದ್ದೀವಿ ಅಂತಂದರೆ 2.5 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಎಷ್ಟು? 2.5 ಇಂಚಿಗೆ. ಸೊ 2.5 ಇಂಚಿಗೆ ನಾನು ಇಟ್ಕೊಂಡು ಒಂದು ಲೈನ್ನ ಈ ರೀತಿ ಡ್ರಾನ ಮಾಡ್ಕೊಳ್ತೀನಿ. ಓಕೆನಾ. ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಯಾವ ಶೇಪ್ ಬೇಕಾದರೂ ಡೀಪನ್ನು ಕೊಡ್ಬೋದು. ಯಾವ ಶೇಪ್ ಬೇಕಾದರೂ ಡೀಪ್ ಡಿಸೈನನ್ನು ನಾವು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿಂದ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡು, ಓಕೆನಾ, ಒಂದು ಟ್ರಯಾಂಗಲ್ ಶೇಪಲ್ಲಾದರೂ ಇದು ಬರುತ್ತೆ. ಇಲ್ಲ ಅಂತಂದರೆ
ಇದೇ ಡಿಸೈನ್ಗೆ ನಾವು ಈ ಒಂದು ಮಾರ್ಕ್ ಶೇಪನ್ನು ತೆಗೆದುಕೊಂಡು ಪಾನ್ ಶೇಪ್ ಅಂತ ಏನು ಹೇಳ್ತೀವಿ, ಓಕೆನಾ, ಈ ರೀತಿ ಕೊಟ್ಟು ಇಲ್ಲಿಂದ ಓಕೆನಾ ನೆಕ್ಸ್ಟ್ ನಾವು ಡಿಸೈನ್ನ ಈ ರೀತಿಯಾದರೂ ಕೊಟ್ಕೊಳ್ಬಹುದು. ಓಕೆನಾ, ಯಾವ ರೀತಿ ಕಾಣುತ್ತೆ ಇದು? ಈ ರೀತಿ 2 ಶೇಪನ್ನು ಕೊಟ್ಟು ಈ ರೀತಿ ಶೇಪನ್ನು ಕೊಟ್ಕೊಳ್ಬಹುದು ಡೀಪಲ್ಲಿ. ಓಕೆನಾ, ನಮ್ಮ ಚಾಯ್ಸ್, ನಾವು ಯಾವ ರೀತಿ ಬೇಕಾದರೆ ಇಲ್ಲಿ ಡಿಸೈನನ್ನು ಮಾಡಿಕೊಳ್ಳಬಹುದು. ಓಕೆನಾ, ಇದಾದ ನಂತರ ಇವರಿಗೆ ಬೇಕಾಗತ್ತೆ ಆರ್ಮೋಲ್ ಡೌನಿಂಗ್ ಎಷ್ಟಕ್ಕೆ ಇಳಿಸ್ಕೊಳ್ಬೇಕು. ಈಗ ನಾವಿಲ್ಲಿ ಎಷ್ಟಕ್ಕೆ ಇಳಿಸ್ಕೊಂಡಿದ್ದೀವಿ? 4.25 ಇಂಚಿಗೆ ಇಳಿಸ್ಕೊಂಡಿರೋದ್ರಿಂದ ಇವರಿಗೆ ಆರ್ಮೋಲ್ ಡೌನ್ ಯೂಸ್ವಲಿ ನಮಗೆ ಎಷ್ಟಕ್ಕೆ ಬರುತ್ತೆ ಇದು ಅಂತಂದರೆ 5.25 ಇಂಚಿಗೆ ಇದು ಬರುತ್ತೆ. ಓಕೆನಾ, 5.25 ಇಂಚಿಗೆ ಆರ್ಮೋಲ್ ಡೌನನ್ನು ಇಳಿಸ್ಕೊಂಡು ಎಲ್ ಶೇಪ್ ಸ್ಕೇಲಿಂದ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ, ಡ್ರಾ ಮಾಡಿಕೊಂಡು ನಮಗೆ ಇಲ್ಲಿ 4.25 ಇಂಚ್ ಬಂದಿದೆ ಅಲ್ಲ, ಅಷ್ಟಕ್ಕೆ ಒಂದು ಮಾರ್ಕನ್ನು ಮಾಡಿ ಈ ಮೆಜರ್ಮೆಂಟ್ನೇ ಇಲ್ಲಿಡಬೇಕು. ಅಲ್ಲಿಟ್ಟು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಈ ಲೈನ್. ಅದಾದ ನಂತರ ಈ ಆರ್ಮೋಲ್ ರೌಂಡ್ ಶೇಪ್ ಸ್ಕೇಲಿಂದ ಆರ್ಮೋಲ್ ರೌಂಡನ್ನು ಕೊಡಿ. ಓಕೆನಾ, ಕರೆಕ್ಟಾಗಿ ಆರ್ಮೋಲ್ ರೌಂಡ ಈ ರೀತಿ ಕೊಡಿ. ಈ ಶೇಪ್ ಏನಿದೆ ನಿಮಗೆ ಇದೇನು ಶೇಪ್ ಕಾಣುತ್ತಲ್ಲ, ಇದು ಈ ಶೇಪ್ ಎಷ್ಟಕ್ಕೆ ಬರುತ್ತೆ ಅದು ಅಂತಂದರೆ ಆಟೋಮೆಟಿಕ್ಲಿ ಸಣ್ಣ ಬ್ಲೌಸ್ಗೆ 1.25 ಇಂಚ್ ಬರುತ್ತೆ. ಸಣ್ಣ ಬ್ಲೌಸ್ ಅಂದರೆ ಯಾವುದು ಅಂತಂದರೆ ಈಗ 28ಇಂದ 32, 34ವರೆಗೂ ಸಣ್ಣ ಬ್ಲೌಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ 36 ಮೇಲ್ಗಡೆ ಹೋಯಿತು ಅಂದರೆ ದೊಡ್ಡ ಬ್ಲೌಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವ್ರಿಗೆ 1.5 ಇಂಚನ್ನು ನಾವು ಇಟ್ಕೊಳ್ಬೇಕು. ಈಗ ಇವ್ರಿಗೆ ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ ಬಂದು 30 ಇಂಚಿದೆ. ಸೊ 30 ಇಂಚಿದೆ ಅಂತಂದರೆ ಡಿವೈಡೆಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 ಮಾಡಿದಾಗ 7 4 28 7.5 ಬರುತ್ತೆ. ಓಕೆನಾ, 7 4 28 ಹಾಫ್ ಇಂಚ್ 4 ಹಾಫ್ ಇಂಚ್ ಸೇರಿಸಿದ್ರೆ ಅಷ್ಟು ಬರುತ್ತೆ. ಸೊ 7.5 ನಾವಿಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ಇಲ್ಲಿ ಟಕ್ಸ್ ಹಿಡಿತೀವಲ್ವ, ಅದಕ್ಕೋಸ್ಕರ 1 ಇಂಚನ್ನು ಸೇರಿಸ್ಕೊಳ್ಬೇಕು. ಓವರಾಲ್ ಎಷ್ಟು ಬಂತು? ಇಲ್ಲಿ 8.5 ಇಂಚು ಬಂತಲ್ವಾ. ಸೊ ಇದೇ 8.5 ಇಂಚನ್ನೇ ನಾವೇನು ಮಾಡಬೇಕು, ಇಲ್ಲಿ ಇಟ್ಕೊಳ್ಬೇಕು. ಓಕೆನಾ, ಆಗ ಇವರಿಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ. ಓಕೆನಾ, ಎಷ್ಟು ಬಂತು? 8 ಇಂಚಿನ ಆರ್ಮೋಲ್ ರೌಂಡ್ ಇವರಿಗೆ ಪರ್ಫೆಕ್ಟಾಗಿ ಬಂತು. 16 ಇಂಚಿನ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಬರುತ್ತೆ. ಅಪರ್ ಚೆಸ್ಟ್ ಎಷ್ಟಿದೆ? 34 ಇಂಚಸ್ ಇದೆ. ಎಷ್ಟು? 34 ಇಂಚಸ್. ಎಷ್ಟಾಯಿತು? 8.5 ಇಂಚು. ಕರೆಕ್ಟಾಗಿ ಬಂತಾ 8.5 ಇಂಚು? ಓಕೆನಾ, ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ 34 ಇಂಚ್ ಅಪ್ಪರ್ ಚೆಸ್ಟ್ ಇರೋದ್ರಿಂದ ನಾವು ಒಂದು 1/4 ಇಂಚನ್ನು ಮೈನಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. 8.25ಗೆ ಇದನ್ನು ಮಾಡ್ಕೊಳ್ಳಿ. ಯಾಕೆ 8.25ಗೆ ಇದನ್ನು ಮಾಡ್ಕೊಳ್ಬೇಕು ಅಂದರೆ ಡೀಪ್ ಜಾಸ್ತಿ ಇರೋದ್ರಿಂದ ಫ್ಲೋ ಆಗುವಂಥದ್ದು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಆರ್ಮ್ ರೌಂಡಲ್ಲಿ ಏನು ವ್ಯತ್ಯಾಸ ಆಗಬಹುದು ಅಂತಂದರೆ ಈಗ 8 ಇಂಚು ನಾವು ಹೇಳಿದ್ವಲ್ವಾ, ಇಲ್ಲಿ ಏನಾಗುತ್ತೆ ಅಂತಂದರೆ 7.25 ಇಂಚು ಬರುತ್ತೆ ಅಷ್ಟೇ. ಬಟ್ ಆರ್ಮೋಲ್ ರೌಂಡ್ ಕರೆಕ್ಟಾಗೇ ಬರುತ್ತೆ, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಓಕೆನಾ, ಇವೆರಡೂ ಲೈನನ್ನು ನಾವು ಸೀದಾ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ನಿಮಗೆ ಆರ್ಮೋಲ್ ರೌಂಡ್ 8 ಇಂಚು ಕರೆಕ್ಟಾಗಿ ಬಂತು, 1/4 ಇಂಚು ಒಳಗಡೆ ತೆಗೆದುಕೊಂಡೆ ಅಂಥೇಳಿ ಕನ್ಫ್ಯೂಸ್ ಆಗಬೇಡಿ. ಈ ಒಂದು ಮೆಜರ್ಮೆಂಟ್ಗೆ ನಮ್ಮ ಒಂದು ಮೆಜರ್ಮೆಂಟ್, ಯಾವುದೇ ಮೆಜರ್ಮೆಂಟ್ ಆಗಿರಲಿ, ಇದನ್ನು ಫಸ್ಟ್ ನೆನಪಿಟ್ಕೊಳ್ಳಿ. ಸೊಂಟದ ಸುತ್ತಳತೆ ಎಷ್ಟಿದೆ? 7.5 ಇಂಚಿದೆ ಅಂತಂದರೆ 4ನೇ ಒಂದು ಭಾಗ ಇದೆ ಅಂದರೆ ಆ 4ನೇ ಒಂದು ಭಾಗನೇ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬರುತ್ತೆ. ನೀವು ಕರೆಕ್ಟಾಗಿ ನಿಮ್ಮ ಬ್ಲೌಸ್ಗಳಲ್ಲಿ ಚೆಕ್ ಮಾಡಿಕೊಂಡ್ರೆ ಅದೇ ಮೆಜರ್ಮೆಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಇನ್ನೂ 1/4 ಇಂಚ್ ಎಕ್ಸ್ಟ್ರಾನೇ ಬಂದಿದೆ. ಸೊ ಹಾಗಾಗಿ ನೋ ಪ್ರಾಬ್ಲಮ್. ಓಕೆನಾ, ಈ ರೀತಿ ಇದೆ. ಇಲ್ಲಿ ನಾವು ಸ್ಕ್ಯಾಲಪ್ ಡಿಸೈನ್ ನಾವು ಡೀಪಲ್ಲೂ ಕೂಡ ಕೊಟ್ಕೊಂಡ್ವಿ. ಓಕೆನಾ, ಈ ರೀತಿ ಡಿಸೈನ್ ಆದರೂ ಕೂಡ ನಾವು ಮಾಡಬಹುದು. 8.5 ಅರ್ಧ ಅಂದರೆ 1/4 ಇಂಚ್ ಬರುತ್ತೆ. ಇದು ಬಂದು ಜಸ್ಟ್ ನಿಮಗೆ ಯಾವುದು ಬ್ಯಾಕ್ ಟಕ್ಸನ್ನು ಹಿಡಿಲಿಕ್ಕೋಸ್ಕರ. ಓಕೆನಾ, ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾನು ಹೇಳಿರ್ತಕ್ಕಂಥದ್ದು 1/2 ಇಂಚ್ ಇಲ್ಲಿ ಬಿಟ್ಟು ಕಟ್ ಮಾಡಿಕೊಂಡ್ರೆ, ಇದಿಷ್ಟು ತಕ್ಕೊಂಡ್ರೆ ನೀವು ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಸಮಸ್ಯೆ ನಿಮಗೆ ಬರೋದೇ ಇಲ್ಲ. 90% ಸಮಸ್ಯೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಎದಕ್ಕೆ ಬರುತ್ತೆ ಅಂದರೆ ನೀವು ಇದನ್ನು ಕಟ್ ಮಾಡಿ ತಕ್ಕೊಂಡ್ಬಿಡ್ತೀರಾ ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆನೆ. ಸೊ ಆ ರೀತಿ ಮಾಡಬಾರ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ ಸಾಕಷ್ಟು ಕಂಡೀಷನ್ಗಳಲ್ಲಿ ನಮಗೆ ಓಕೆನಾ ಈ ಒಂದು ಮೆಜರ್ಮೆಂಟ್ ಏನಿದೆ ಇಲ್ಲಿ ಸ್ಕ್ಯಾಲಪ್ ಕೊಡ್ತೀವಿ ಅಂತ ಹೇಳಿ ಇದನ್ನು ಹೀಗೆ ಬಿಟ್ಕೊಂಡ್ರೆ ನೆಕ್ಸ್ಟ್ ಸ್ಕ್ಯಾಲಪ್ ಕೊಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಇದು.
ಓಕೆನಾ? ಇಲ್ಲ ನಾವು ಜಸ್ಟ್ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ನೀವು ಸರ್ರ್ ಅಂತೇಳಿ ಇಲ್ಲಿ ಇಲ್ಲಿವರೆಗೆ ಕಟ್ ಮಾಡ್ಕೊಂಡ್ಬಿಟ್ರೆ, ನಾವು ನೆಕ್ಸ್ಟ್ ಲೈನಿಂಗನ್ನು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಒಂದು ಅರ್ಧ ಇಂಚು ಹೆಚ್ಚಿಗೆ ಹೋಗ್ಬಿಡತ್ತೆ ಅದು. ನಿಮಗೆ ಗೊತ್ತಿಲ್ಲ, ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಅದು ಅರ್ಧ ಇಂಚು ಹೆಚ್ಚಿಗೆ ಹೋಗುತ್ತೆ. ಆಗ ನಿಮಗೆ ಏನಾಗುತ್ತೆ ಅಂತಂದರೆ, ಶೋಲ್ಡರಲ್ಲಿ ಹಾಫ್ ಇಂಚ್ ಜಾಸ್ತಿ ಬರುತ್ತೆ. ಸೊ ಹಾಫ್ ಇಂಚ್ ಜಾಸ್ತಿ ಬಂತು ಶೋಲ್ಡರಲ್ಲಿ ಅಂತಂದರೆ, ನಿಮಗೆ ಆಟೋಮೆಟಿಕಲಿ ಏನಾಗುತ್ತೆ, ಶೋಲ್ಡರ್ ಡ್ರಾಪ್‌ನ ಸಮಸ್ಯೆ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂತಂದರೆ, ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ, ಕಟಿಂಗನ್ನು ಮಾಡ್ಕೊಳ್ಳಿ. ಆಗ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ರೌಂಡ್ ಶೇಪ್ ಅಂತಕ್ಕಂಥದ್ದು, ಪರ್ಫೆಕ್ಟ್ ಆಗಿ ಶೋಲ್ಡರ್ ಅಂತಕ್ಕಂಥದ್ದು ಕೂತ್ಕೊಳ್ಳುತ್ತೆ. ಓಕೆನಾ? ಈಗ ಬ್ಯಾಕ್‌ನ ಕಟ್ ಮಾಡ್ಕೊಂಡಾಯಿತು. ಈಗ ಫ್ರಂಟ್‌ನ ಕಟ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡಿ ತೆಗೆಯೋಣ. ಓಕೆನಾ? ಇಲ್ಲಿ ಎಕ್ಸ್ಟ್ರಾ ತೆಗೆದ್ವಿ. ಈಗ ನೆಕ್ಸ್ಟ್ ಇದನ್ನೇ ಫ್ರಂಟಿಗೆ ನಾವು ಇಲ್ಲೇ ಶಿಫ್ಟನ್ನು ಮಾಡ್ಕೊಳ್ಳೋಣ. ಯಾವ ರೀತಿ ಅಂದರೆ, ಈಗ ಜಸ್ಟ್ ನೋಡಿ, ಇದೇನಿದೆ ಇದನ್ನ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಓಕೆನಾ? ಸೈಡಿಗೆ ಬರುತ್ತೆ. ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಇದು ಒಳಗಡೆ ಬರುತ್ತೆ ಅಷ್ಟು ಒಳಗಡೆ ತೆಗೆದುಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಓಕೆನಾ? ಈಗ ಏನು ಮಾಡ್ತೀವಿ ನಾವು ಅಂತಂದರೆ, ನೋಡಿ ಫ್ರಂಟಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಇದಕ್ಕೆ ಅಂತಂದರೆ, ಫಸ್ಟ್ ನಾವು ಚೇಂಜಸ್ಸನ್ನು ಎಲ್ಲಿ ಮಾಡ್ಕೋಬೇಕು ಅಂತಂದರೆ, ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಡ್ರಾ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಸೀದಾ ಲೈನ್ ಇದು. 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಲೈನನ್ನು ಡ್ರಾ ಮಾಡ್ಕೊಂಬಿಡೋಣ ಕೆಳಗೆವರೆಗೂ. ಓಕೆನಾ? ವೆರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನಾವು ಅಡಿಷ್ನಲ್ ಆಗಿ 1 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ. ಅಡಿಷ್ನಲ್ 1 ಇಂಚ್ ಬೇಕಾಗತ್ತೆ. ಇದು ಯಾಕೆ ಅಂತ ನಿಮಗೆ ಹೇಳ್ತೀನಿ ಆಮೇಲೆ. ಇದು ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ. ಅದಕ್ಕೋಸ್ಕರ, ಮತ್ತೇನು ಎಕ್ಸ್ಟ್ರಾ ಏನೂ ಇಲ್ಲ. ಇದು ನಮಗೆ ಶೋಲ್ಡರ್ ಇಲ್ಲಿಗೆ ಬರುತ್ತೆ, ಶೋಲ್ಡರ್ ಇಲ್ಲಿಗೆ ಬರುತ್ತೆ, ಈ ಶೋಲ್ಡರ್ ಇಲ್ಲಿಗೆ ಬರುತ್ತೆ. ಓಕೆನಾ? ಇದು ಆ್ಯಸ್ ಇಟ್ ಈಸ್ ಏನಿದೆ ಇದೇ ರೀತಿಯೇ ಬರುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್. ಇಲ್ಲಿ ಒಂದು 1/4 ಇಂಚು ನಾವು ಎಕ್ಸ್ಟ್ರಾನ ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಟಕ್ಸನ್ನು ಹಿಡಿತೀವಿ, ಅದಕ್ಕೋಸ್ಕರ 1/4 ಇಂಚು ಎಕ್ಸ್ಟ್ರಾ ಅಷ್ಟೇ. ಓಕೆನಾ? 1/4 ಇಂಚ್ ಎಕ್ಸ್ಟ್ರಾಗೆ ನಾವಿಲ್ಲಿ ಕಟ್ಟನ್ನು ಮಾಡ್ಕೊಂಬಿಡೋಣ. ಓಕೆನಾ? ಇಲ್ಲ ಸರಿಯಾಗಿ ಕರೆಕ್ಟಾಗಿ ಅಲ್ಲಿಗೆ ಕಟ್ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ, ಪ್ರಾಬ್ಲಮ್ ಅನ್ನೋದು ಏನೂ ಬರೋಲ್ಲ. ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರು ಕೂಡ. ಕೆಳಗಡೆ ಏನು ಮಾಡ್ತಾ ಇದ್ದೀವಿ ನಾವು, ಜಸ್ಟ್ 1 ಇಂಚ್ಗೋಸ್ಕರ ನಾವು ಎಕ್ಸ್ಟ್ರಾ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಅಂದರೆ, ಡೈರೆಕ್ಟ್ ಮೇನ್ ಅಂದ್ರೇನು ಕ್ರಾಸ್ ಬೆಲ್ಟ್ ಏನಿದೆ ಅದು ನಮಗೆ ಸಿಕ್ಕಿಬಿಡತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನಾನು 1 ಇಂಚ್ಗೆ ಇಟ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿ ತಗೊಂಡ್ಬಿಡ್ತೀನಿ ಇದನ್ನು ಕಂಪ್ಲೀಟಾಗಿ. ಓಕೆನಾ? ಕಟ್ ಮಾಡಿ ತಗೊಂಡಾದ್ಮೇಲೆ ಶೇಪ್ ಹೆಂಗಿದೆ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಂಬಿಡಿ. ಫ್ರಂಟ್ ಶೇಪ್ ಬೇಕಾದರೆ ಆಮೇಲೆ ಕೊಡಬಹುದು. ಓಕೆನಾ? ಫ್ರಂಟ್ ಶೇಪನ್ನು ನಾವು ಆಮೇಲೆ ಕೊಟ್ಕೊಳ್ಬಹುದು. ಈಗ ಕರೆಕ್ಟಾಗಿ ಕಟ್ ಮಾಡೋದ್ರಿಂದ ನಿಮಗೆ ಶೋಲ್ಡರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಮೇನ್ ಬಂದು ಓಕೆನಾ? ಮೇನ್ ಬಂದು ಶೋಲ್ಡರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ, ಶೋಲ್ಡರ್ ಪಾಯಿಂಟ್ ಇಲ್ಲಿದೆ. ಶೋಲ್ಡರ್ ಪಾಯಿಂಟ್ಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನಿಷ್ಟೇ ಇಟ್ಕೊಂಡು ಫ್ರಂಟ್ ಡೀಪನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಫ್ರಂಟ್ ಡೀಪ್ ಈ ರೀತಿ ಬ್ಲೌಸ್ಗೆ ನಮಗೆ ಎಷ್ಟಕ್ಕೆ ಬೇಕಾಗತ್ತೆ ಅಂದರೆ, ಮಿನಿಮಮ್ 6.25, 6.5. ನಾನು 6.25ಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. 6.25ಗೆ ಮಾರ್ಕ್ ಈ ರೀತಿ ಹಾಕ್ಕೊಳ್ಳೋಣ ಕರೆಕ್ಟಾಗಿ. ಓಕೆನಾ? ಇದು ಸ್ಟ್ರೇಟಾಗಿ ಬರುತ್ತೆ. ಓಕೆನಾ? ಇದು ಮಾರ್ಕು ಇದು ಆಯಿತು. ಇದನ್ನು ತೆಗಿಬೋದು. ಇದು ಒಂದು 1/4 ಇಂಚ್ ಹೊರಗಡೆ ತೆಗೆದುಕೊಂಡಿರೋದ್ರಿಂದ 1/4 ಇಂಚ್ ನಾವು ಇಲ್ಲಿ ಹೊರಗಡೆ ತೆಗೆದುಕೊಳ್ಳೋಣ. ಇಲ್ಲಿಗೆ ಬಂದು ಕುದುರುತ್ತಲ್ಲ, ಕರೆಕ್ಟಾಗಿ ಅಲ್ಲಿಗೆ ಸೆಟ್ ಆಗುತ್ತೆ ಅದು. ಬ್ಯಾಕ್ ತಕ್ಕೊಂಡ್ವಿ. ಬ್ಯಾಕ್ ತಕ್ಕೊಂಡು ಆದ ನಂತರ ನಾವೇನು ಮಾಡೋಣ, ಈಗ ಫ್ರಂಟ್ ಶೇಪನ್ನು ಕೊಡಬೇಕು. ಫ್ರಂಟ್ ಶೇಪ್ ಜಸ್ಟ್ ಏನಿದೆ ಇಲ್ಲಿ ನಾವು ರೌಂಡ್ ಶೇಪನ್ನು ಕೊಡ್ತೀವಲ್ವ, ಸೊ ರೌಂಡ್ ಶೇಪನ್ನೇ ನಾವು ಇಲ್ಲಿ ಕೂಡ ಕೊಡಬಹುದು, ಅಥವಾ ನಾವು ಪಾನ್ ಶೇಪ್ ಆದರೂ ಇಲ್ಲಿ ಕೊಡ್ಬೋದು ಫ್ರಂಟಲ್ಲಿ. ಯಾವ ರೀತಿ ಅಂದರೆ ಈ ರೀತಿ. ಓಕೆನಾ? ನಮ್ಮ ಚಾಯ್ಸ್. ನಾವು 2 ರೀತಿಯಿಂದಲೂ ನಾವು ಇದನ್ನು ಕೊಡ್ಬೋದು. ಈಗ ಏನು ಮಾಡಬೇಕು ಇದಕ್ಕೆ ಅಂತಂದರೆ,
ನಾವೇನು ಮಾರ್ಕನ್ನು ಹಾಕಿದ್ದೀವಿ ಇಲ್ಲಿ, ಇದನ್ನು ಫಸ್ಟ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು 1.5 ಇಂಚು ಮಾರ್ಜಿನ್ ಲೈನ್ ಕಂಪ್ಲೀಟ್ ಆಯಿತು. ಈಗ ನಮಗೆ ಇಲ್ಲಿಂದ ಎಷ್ಟಕ್ಕೆ ಬೇಕು ಮಾರ್ಜಿನು? 8.5 ಇಂಚು ಬೇಕು. ಎಕ್ಸಾಕ್ಟ್ಲಿ 8.5 ಇಂಚಿಗೆ ಬೇಕು. ಸೊ ಇದು ಎಷ್ಟಕ್ಕೆ ಬಂದಿದೆ? ಎಕ್ಸಾಕ್ಟ್ಲಿ 8.5 ಇಂಚಿಗೆ ಇಲ್ಲಿಗೆ ಬಂದಿದೆ. 34 ಅಲ್ವಾ ಚೆಸ್ಟು? ಸೊ 34 ಡಿವೈಡ್ ಬೈ 4 ಅಂದರೆ 8.5ನೇ ಬರೋದು. ಸೊ ಹಾಗಾಗಿ ಕರೆಕ್ಟ್ 8.5ಗೆದು ಮಾರ್ಜಿನ್ ಇದೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಅಂತ 1/4 ಇಂಚು ಸೇರಿಸ್ಕೊಳ್ಬೇಕು. ಇಲ್ಲಿ ಸೇರಿಸ್ಕೊಂಡ್ರೆ ಬಂತು, ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಬಂತು. ಎಲ್ಲಿ? ಅಪರ್ ಚೆಸ್ಟ್ ಭಾಗದಲ್ಲಿ. ಯಾಕೆ ಅಂತಂದರೆ ನಾವು ಅಪರ್ ಚೆಸ್ಟ್ನ ಇಲ್ಲಿಂದ ಮೆಜರ್ಮೆಂಟ್ ತೊಗೊಂಡಿರ್ತೀವಿ. ಸೊ ಇದು ಕೆಳಗಡೆ ಬರುತ್ತೆ, ಡೀಪ್ ಆಗುತ್ತೆ ಸ್ವಲ್ಪ. ಸೊ ಆಟೋಮೆಟಿಕ್ಲಿ ಕ್ರಾಸ್ ಆಗೋದ್ರಿಂದ 1/4 ಇಂಚ್ ನಮಗೆ ಸಮಸ್ಯೆ ಆಗಲ್ಲ, ಕರೆಕ್ಟಾಗೆ ಬರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಡಾಟ್ ಪಾಯಿಂಟ್ ಲೆಂತನ್ನು. ಇವರಿಗೆ ಯೂಶಲಿ ಡಾಟ್ ಪಾಯಿಂಟ್ ಲೆಂತ್ ಬಂದು 9.5 ಇಂಚಿಗೆ ಬರುತ್ತೆ. ಸೊ 10 ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ 9.5ಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ 10 ಇಂಚು. ಸೊ ಇಲ್ಲಿಂದ ಅಂಡರ್ ಬಸ್ಟ್ ಲೈನ್ ಬಂದು 12 ಇಂಚಿಗೆ ಬರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಬಂದು 12.5. ಓಕೆನಾ? ಇವೆರಡು ಲೈನ್ ಆಯಿತು. ಇದು ಅಂಡರ್ ಬಸ್ಟ್ ಲೈನ್ ವಿತ್ ಸ್ಟಿಚಿಂಗ್ ಮಾರ್ಜಿನ್ನು. ಓಕೆನಾ? ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇದೇ ಲೈನು ಎಕ್ಸ್ಟೆನ್ಷನ್ ಕಂಟಿನ್ಯೂ ಮಾಡಿ ಇಲ್ಲಿಗೆ. ಇದಾದ ನಂತರ ಈ ಲೈನ್ ಬಂದು ನಮಗೆ, ಓಕೆನಾ, ಇವಾಗೇನು ಈ ಲೈನ್ ಇದೆಯಲ್ಲ, ಈ ಲೈನ್ ಬಂದು ಡಾಟ್ ಪಾಯಿಂಟ್ ಲೈನ್ ಇದು ನಮಗೆ. ಇಲ್ಲಿಂದ ನಮಗೆ ಈ ಮೆಜರ್ಮೆಂಟ್ ಸೈಡ್ ಜಾಯಿಂಟಿಂದ ನಮಗೆ ಎಷ್ಟಕ್ಕೆ ಬರಬೇಕು? 9×4 = 36, 9 ಇಂಚು ಬರಬೇಕು. ಸೊ 9 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು. ಇಲ್ಲಿ 9 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ 1/4 ಇಂಚ್ ಮಾರ್ಜಿನ್ ಈಗ ತೊಗೊಳ್ಳೇಬೇಕು. ಯಾಕೆಂದರೆ ಬಸ್ಟ್ ಏರಿಯಾ ಡಾಟ್ ಪಾಯಿಂಟ್ ಆಗಿರೋದ್ರಿಂದ ಕಪ್ ಶೇಪ್ ಅನ್ನೋದು ಬೇಕಾಗತ್ತೆ. ಸೊ ಆಗೇನು ಮಾಡಬೇಕು ನಾವು? ಇಲ್ಲಿಂದ ಈ ಪಾಯಿಂಟ್ ಮ್ಯಾಚ್ ಮಾಡ್ಕೊಳ್ತಾ ನಾವು ಒಂದು ಲೈನ್ನ ಡ್ರಾ ಮಾಡಬೇಕು. ಎಲ್ಲಿವರೆಗೂ? ಕಂಪ್ಲೀಟ್ ಇಲ್ಲಿವರೆಗೂ. ಓಕೆನಾ? ಈ ರೀತಿ ಕಂಪ್ಲೀಟಾಗಿ ಡ್ರಾ ಮಾಡ್ಕೊಳ್ಳಿ. ಇದು ಇನ್ಕ್ಲೂಡಿಂಗ್ ಮಾರ್ಜಿನ್ ಬಂತು. ಓಕೆನಾ? ಇದಾದ ನಂತರ ನಾವೇನು ಮಾಡಬೇಕು? ಈ ಲೈನ್ ಏನು ಹಾಕಿದ್ದೀವಿ, ಇಲ್ಲಿಂದ ಈ ಮೆಜರ್ಮೆಂಟಿಂದ ನಾವು ಏನು ಮಾಡಬೇಕಂದ್ರೆ ಈ ಲೈನ್ ಮೆಜರ್ಮೆಂಟಿಂದ ಕರೆಕ್ಟಾಗಿ 3.5ಗೆ ಡಾಟ್ ಪಾಯಿಂಟನ್ನು ಮೆನ್ಷನ್ ಮಾಡ್ಕೋಬೇಕು. 3.5ಗೆ ಡಾಟ್ ಪಾಯಿಂಟ್ನ ಮೆನ್ಷನ್ ಮಾಡಿಕೊಂಡು ಅಂಡರ್ ಬಸ್ಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಯಾವ ಲೈನ್ ಇದು? ಅಂಡರ್ ಬಸ್ಟ್ ಲೈನ್. ಈ ಅಂಡರ್ ಬಸ್ಟ್ ಲೈನಿಗೆ ನಾವೇನು ಮಾಡಬೇಕು ಅಂತಂದರೆ ವೆರಿ ಸಿಂಪಲ್. ಓಕೆನಾ? ವೆರಿ ಸಿಂಪಲ್. ಇಲ್ಲಿ ನಮಗೆ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗುತ್ತೆ. ಇವ್ರದ್ದು ಎಷ್ಟಿದೆ ಮೆಜರ್ಮೆಂಟು ಅಂದರೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೇಕು. ಈ ಲೈನ್ ಏನು ಹೋಗಿದೆ ಇದೇ ಕಪ್ ಶೇಪ್ ಬರಲಿಕ್ಕೆ ಕಾರಣ. ಇಲ್ಲಿಂದ ಮೆನ್ಷನ್ ಮಾಡಬಾರ್ದು, ಇಲ್ಲಿಂದ ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲಿಂದ ಎಕ್ಸಾಕ್ಟ್ಲಿ ನಮಗೆ 7.5 ಇಂಚು. ಓಕೆನಾ? ಅಂಡರ್ ಬಸ್ಟ್ ಲೈನ್ಗೆ 7.5 ಇಂಚು ಎಷ್ಟು ಬರ್ತದೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಎಷ್ಟು ಸಿಗುತ್ತೆ? 2.25 ಇಂಚು ಸಿಗುತ್ತೆ. 2.25 ಇಂಚೆ ಡಾಟ್ನ ವಿಡ್ತ್ ಆಗಿರುತ್ತೆ. 2.25 ಅಂದರೆ 1 ಇಂಚು 1 ಗೆರೆಗೆ 1 ಮಾರ್ಕ್ ಹಾಕ್ಕೊಳ್ಳಿ, 2.25ಗೆ 1 ಮಾರ್ಕ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ನಾವು? ಈ ಡಾಟ್ ಪಾಯಿಂಟಿಂದ ಈ ರೀತಿ ಲೈನ್ನ ಶೇಪನ್ನು ಕೊಡಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಅರ್ಧ ಚಂದ್ರಾಕೃತಿಯಲ್ಲೇ ಸ್ಟಿಚಿಂಗ್ ಮಾಡಬೇಕು. ಯಾಕಂದರೆ ನಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ರೌಂಡ್ ಶೇಪಲ್ಲಿರುತ್ತೆ, ಅದಕ್ಕೋಸ್ಕರ. ಈಗ ಏನು ಮಾಡಬೇಕು ಅಂದರೆ ಜಸ್ಟ್ ನಿಮಗೆ ಅಂದಾಜಿಗೆ ಹೇಳ್ತಾ ಇದ್ದೀನಿ, ಇವೆರಡೂ ಸೆಂಟ್ರಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ಬೇಕಾಗಿಲ್ಲ, ಡಾಟ್ ಪಾಯಿಂಟ್ನ ನಾವು ಹಿಡಿತೀವಿ. ಓಕೆನಾ? ಇವೆರಡೂ ಸೆಂಟರ್ ಪಾಯಿಂಟ್ಗೆ ಮಾರ್ಕನ್ನು ಹಾಕ್ಕೊಂಡು ಜಸ್ಟ್ ನೀವು ಬೈ ಹ್ಯಾಂಡಿಂದಲೇ ಶೇಪನ್ನು ಕೊಡ್ಬೋದು. ಓಕೆನಾ? ಇಲ್ಲಿ ಏನು ಮಾಡಬೇಕು ಅಂದರೆ ಕೊಟ್ಟರು ಬಂತು, ಕೊಡದೇ ಇದ್ರು ಬಂತು, ಆದರೂ 1/4 ಇಂಚ್ ನಾನು ಮಾರ್ಜಿನ್ಗೆ ಕೊಟ್ಕೊಳ್ತೀನಿ ಅಂತಂದರೆ ನೀವು ಇಷ್ಟು ಶೇಪನ್ನು ತೊಗೊಳ್ಳಿ. ಸ್ವಲ್ಪ ಕೆಳಗಡೆ ಇಳಿಸ್ಕೊಳ್ಬೇಕು ಅಷ್ಟೇ, ಡಾಟ್ ಪಾಯಿಂಟ್ ಆಗಿರೋದ್ರಿಂದ. ಓಕೆನಾ? ಇದು ಈ ರೀತಿ ಬರುತ್ತೆ. ಇನ್ನು ಇಲ್ಲಿ ಬಂದಿರತಕ್ಕಂಥದ್ದೇ ನಮಗೆ ಬೆಲ್ಟ್, ಕರೆಕ್ಟಾಗಿ ಬರುತ್ತೆ ಬೆಲ್ಟ್, ಯಾವುದೇ ರೀತಿಯ ತೊಂದರೆ ಇಲ್ಲ ಬೆಲ್ಟಿಗೆ. ಓಕೆನಾ? ಇದು ಈ ರೀತಿ ಆಯಿತು. ಇನ್ನು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಶೇಪನ್ನು ಕೊಡಬೇಕಲ್ಲ, ಇಲ್ಲಿ ಶೇಪ್ ಜಸ್ಟ್ ಏನು ಮಾಡಬೇಕು ಅಂದರೆ 1/4 ಇಂಚಷ್ಟು ನಾವು ಮಾರ್ಜಿನ್ನ ಬಿಟ್ಕೊಂಡು ಶೇಪನ್ನು ಈ ರೀತಿ ಹಾಕ್ಕೊಳ್ಳಿ ಬೈ ಹ್ಯಾಂಡಿಂದನೇ. ಇದು ಆಟೋಮೆಟಿಕ್ಲಿ 1/2 ಇಂಚ್ ಇನ್ಕ್ರೀಸ್ ಆಗುತ್ತೆ ಡಾಟ್ಸನ್ನು ಹಿಡಿಲಿಕ್ಕೆ. ಇನ್ನು ಮೇನ್ ಡಾಟ್ ಯಾವ ರೀತಿ ಬರುತ್ತೆ, ಈಗ ಇದನ್ನು ಕಟ್ ಮಾಡಿ ತಕ್ಕೊಳ್ಳೋಣ. ತಕ್ಕೊಂಡು ನಿಮಗೆ ಡಾಟ್ ಪಾಯಿಂಟ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಓಕೆನಾ? ಇಲ್ಲಿಗೆ ಬಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಫ್ರಂಟ್ ಪಟ್ಟಿ ಹಚ್ಚಲಿಕ್ಕೆ ಅದಕ್ಕೆ ಇದಕ್ಕೆ
ಬೇಕಾಗತ್ತೆ ಅದು. ಓಕೆನಾ? ಇದು ಬೆಲ್ಟ್ ಅಂತಕ್ಕಂಥದ್ದು ಇಲ್ಲೇ ರೆಡಿಯಾಗಿ ಸಿಗುತ್ತೆ ನಮಗೆ. ಸಪ್ರೇಟಾಗಿ ಕಟ್ ಮಾಡುವ ಅವಶ್ಯಕತೆ ಇಲ್ಲ. ಓಕೆನಾ? ಇದಾದ ನಂತರ ನಾವೇನು ಮಾಡಬೇಕು, ಜಸ್ಟ್ ರೌಂಡ್ ಶೇಪ್ ನಾವೇನು ಹಾಕಿದ್ದೀವಿ ಫೈನಲೈಸ್ ಮಾಡ್ಕೋಬೇಕು ಅಂದರೆ ಆ ಶೇಪ್ಗೆ ಪಾನ್ ಶೇಪನ್ನು ಕೊಟ್ಟಿದ್ದೀನಿ. ಓಕೆನಾ? ಇದಿಷ್ಟು ವೇಸ್ಟ್ ತಕ್ಕೊಂಡ್ರೆ ನಮಗೆ ಲೈಟಾಗಿ ಪಾನ್ ಶೇಪ್ ಕೂಡ ಇಲ್ಲಿ ಬಂತು. ನಮಗೆ ಇನ್ನೊಂದು ಮಾಡಬೇಕಾಗಿರೋದೇನು, ಇಲ್ಲಿ ಶೇಪನ್ನು ತೆಗಿಬೇಕು. ಓಕೆನಾ? ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇದಿಷ್ಟು 1/4 ಇಂಚು ನಾವು ತೆಗೆದ್ವಿ. ಇದಾದ ನಂತರ ಈಗ ನೋಡಿ ನಿಮಗೆ ಡಾಟ್ ಪಾಯಿಂಟ್ನ ಹೇಳ್ತೀನಿ, ಒರಿಜಿನಲ್ ಡಾಟ್ ಪಾಯಿಂಟ್ ಯಾವ ರೀತಿ ಬರುತ್ತೆ ಅಂತೇಳಿ. ಈಗ ನಾವು ಇವೆರಡೂ ಸೆಂಟರ್ಗೆ ಇಷ್ಟು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ. ಇದು ಹೆಂಗೆ ಬರುತ್ತೋ ಹಾಗೆ ಮಾರ್ಕನ್ನು ಹಾಕಬೇಕು. ಕರೆಕ್ಟ್ ಅಲ್ಲಿಗೆ ಸೇರಿಕೊಳ್ಳುತ್ತೆ, ಅದು ಎಲ್ಲಿಗೂ ಹೋಗಲ್ಲ ಅದು. ಓಕೆನಾ? ಎರಡೂ ಸೆಂಟರ್ಗೆ ಬರುತ್ತೆ. ಇಲ್ಲಿಂದ 2.5 ಇಂಚು ಸಾಕು. ಇಲ್ಲ ಅಂದರೆ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ 1.5 ಇಂಚು, 1/4 ಇಂಚು ಬರುತ್ತೆ. 1/4 ಇಂಚು ಇನಫ್, ಸಾಕಾಗತ್ತೆ. ಓಕೆನಾ? ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದು ಲೈನ್ ಇಲ್ಲಿಗೇ ಬರುತ್ತೆ. ಓಕೆನಾ? 1/4 ಇಂಚು ಪ್ಲಸ್ 1/4 ಇಂಚು. ಓಕೆ, ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ನಮ್ಗೆ ಈ ಡಾಟ್ 4 ಡಾಟ್ ಬ್ಲೌಸ್ ಬೇಕು ಅಂದರೆ ನಿಮಗೆ ಇಲ್ಲಿ ನಾವೇನು ಮಾಡಿದ್ವಿ, 1/4 ಇಂಚು ಮಾರ್ಜಿನ್ ತಕ್ಕೊಂಡ್ವಲ್ಲ, 1/4 ಇಂಚು ಕಟ್ ಮಾಡ್ಕೊಂಡ್ವಿ ನಾವು. ಸೊ ಕಟ್ ಮಾಡ್ಕೊಂಡಿರೋದ್ರಿಂದ ಅವಶ್ಯಕತೆ ಇಲ್ಲ, ಕಟ್ ಮಾಡಿಲ್ಲ, ನಮಗೆ ಬೇಕು, ಸ್ವಲ್ಪ 1/4 ಇಂಚು ಹಿಡ್ಕೊಳ್ತೀವಿ ನಾವು ಅಂತಂದರೆ ನೀವೇನು ಮಾಡಬಹುದು, ಸೇಮ್ ಇವೆರಡೂ ಸೆಂಟರ್ಗೆ ಈ ರೀತಿ ಇಟ್ಕೊಂಡು ಒಂದು ಲೈನ್ನ ಈ ರೀತಿ ಅಂದ್ಕೊಳ್ಳಿ. ಇದು ಏನು ಬರುತ್ತೆ ಲೈನು, ಇದೇ ಲೈನ್ಗೆ ಬರುತ್ತೆ, ಪ್ಯಾರಲಲ್ ಆಗೇ ಬರುತ್ತೆ. ಈ ಲೈನ್ಗೆ, ಈ ಸೆಂಟರ್ ಲೈನ್ಗೆ ಬರುತ್ತೆ. ಇದನ್ನು ಕೂಡ ಅಷ್ಟೇ ಇಲ್ಲಿಂದ ನಾವು ಈ ರೀತಿ ಇಷ್ಟು ಹಿಡ್ಕೊಳ್ಬೇಕು. ಡಿಸ್ಟೆನ್ಸ್ ಎಷ್ಟು, 1/4 ಇಂಚೆ. 1/4 ಇಂಚು ಬರೋವರೆಗೂ ನಾವು ಇದನ್ನು ತರಬೇಕು. 2 ಇಂಚ್ ಇದ್ರೂ ನೋ ಪ್ರಾಬ್ಲಮ್, ಇಲ್ಲಿಂದ ಇಲ್ಲಿಗೆ ಏನು ತೊಂದರೆ ಇಲ್ಲ. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು. ನೆನಪಿಟ್ಕೊಳ್ಳಿ, ಇಲ್ಲಿಂದ 1/4 ಇಂಚು 1/4 ಇಂಚು, ಇಲ್ಲಿಂದಲ್ಲ. ಇದೇನಾಗುತ್ತೆ, ಜಾಸ್ತಿ ಆಗುತ್ತೆ ಆಗ. ಹಾಗಾಗಿನೇ ಇಲ್ಲಿ ಶೇಪ್ ಅಂತಕ್ಕಂಥದ್ದು ಜಾಸ್ತಿ ಬರುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಈ ಪಾಯಿಂಟ್ನ ನಾವು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂತಂದರೆ ನೋಡಿ, ಇವೆರಡನ್ನೂ ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ನಮಗೊಂದು ಬೇಸ್ ಪಾಯಿಂಟ್ ಬರುತ್ತೆ. ಅಂದರೆ ಎರಡು ಕರೆಕ್ಟಾಗಿ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿದ್ರೆ ಈ ರೀತಿ ಜಸ್ಟ್ ಮತ್ತೆ ನೀವು ಇಲ್ಲಿ ರಬ್ಬನ್ನು ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಇಲ್ಲೊಂದು ಲೈನ್ ಡ್ರಾ ಆಗುತ್ತೆ. ಈ ಲೈನ್ 100% ಇದಕ್ಕೆ ಎಕ್ಯುರೇಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಸ್ಟಿಚಿಂಗ್ ಮಾಡಿ ಮೇಲಾದರೂ ನೀವು ಸ್ಟಿಚಿಂಗನ್ನು ಮಾರ್ಕನ್ನು ಹಾಕೊಳ್ಬೋದು. ಈಗ ನಾವೇನು ಮಾಡಬೇಕು, ಇದಕ್ಕೆ ಜಸ್ಟ್ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಇದು ಕೂಡ ಅಷ್ಟೇ 1/4 ಇಂಚು ಪ್ಲಸ್ 1/4 ಇಂಚು. ಇದು ಡಿಸ್ಟೆನ್ಸ್ ಎಷ್ಟು ಬರಬೇಕು ನಮಗೆ ಅಂತಂದರೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ. ಡಾಟ್ ಆಗಿ ಇಲ್ಲಿಂದ ಕನ್ಸಿಡರ್ ಆಗುತ್ತೆ. ಇದು ಕೂಡ 2 ಇಂಚಿಗೆ ಇರಲಿ. ಓಕೆನಾ? ಇದು ಕೂಡ 2 ಇಂಚಿಗೆ ಇರಲಿ. ಈ ಡಾಟ್ನ ಉದ್ದೇಶ ಒಂದು ಸೈಡ್ ರಿಂಕಲ್ಸ್ನ ಅವಾಯ್ಡ್ ಮಾಡಲಿಕ್ಕೆ, ಈ ಡಾಟ್ನ ಉದ್ದೇಶ ಒಂದು ಕಪ್ ಶೇಪ್ ಕೊಡಲಿಕ್ಕೆ ಪರ್ಫೆಕ್ಟಾಗಿ ಫ್ರಂಟ್ ಸೈಡಲ್ಲಿ ಇದ್ರ ಹತ್ರ ಉಕ್ಸ್ ಪಟ್ಟಿ ಹತ್ರ. ಈ ಡಾಟ್ ಬಂದು ಕಪ್ ಶೇಪ್ ರೆಡಿ ಆಗಲಿಕ್ಕೆ, ಇದು ಬಂದು ಕಪ್ ಶೇಪ್ಗೆ ಹಿಡ್ಕೊಳ್ಳಿಕ್ಕೆ ಈ ಡಾಟ್. ಓಕೆನಾ? ಇಷ್ಟು ಈ ಡಾಟ್ನ ಕೆಲಸ ಮಾಡತ್ತೆ. 7.25 ಇಂಚು ಬರ್ತಾ ಇದೆ. ಈ ಮೆಜರ್ಮೆಂಟ್ ನೆನಪಿಟ್ಕೊಳ್ಳಿ. ಸ್ಲೀವ್ಸಲ್ಲಿ ಈ ರೀತಿ 4 ಫೋಲ್ಡ್ನ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಓಕೆನಾ? ಇಲ್ಲಿ ಹಾಕ್ಕೊಂಡ್ವಿ. ಹಾಕ್ಕೊಂಡು ಆದ ನಂತರ ಈಗ ಜಸ್ಟ್ ಒಂದು ಲೈನ್ನ ಇಲ್ಲಿ ಡ್ರಾ ಮಾಡ್ಕೊಳ್ಳಿ ಎಲ್ ಶೇಪ್ ಸ್ಕೇಲಿಂದ. ಓಕೆನಾ? ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಂಡ್ವಿ. ಅದಾದ ನಂತರ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕಾಗುತ್ತೋ, ಸಪೋಸ್ ನಿಮಗೆ 7 ಇಂಚಿನ ಸ್ಲೀವ್ಸ್ ಲೆಂತ್ ಬೇಕು ಅಂತಂದರೆ ನೀವೇನು ಮಾಡಬೇಕು, 1 ಇಂಚ್ ಎಕ್ಸ್ಟ್ರಾ ಅಂದರೆ 8 ಇಂಚಿಗೆ ತೊಗೋಬೇಕು. ಕೆಳಗಡೆ ಮೇಲ್ಗಡೆ ಮಾರ್ಜಿನ್ ಬೇಕಾಗತ್ತೆ, ಅದಕ್ಕೋಸ್ಕರ. ಇದಾದ ನಂತರ ಬಾಟಮ್ ಇವ್ರಿಗೆ ಬೇಕಾಗಿರುವಂಥದ್ದು ಕರೆಕ್ಟ್ 5 ಇಂಚು ಬೇಕಾಗುತ್ತೆ ಅಥವಾ 5.25 ಬೇಕಾಗುತ್ತೆ. ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಂಡು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದಾದ ನಂತರ ಕ್ಯಾಪ್ ಹೈಟ್ ಡಿಕ್ಲೇರ್ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ರೌಂಡ್ ಶೇಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. 2.25 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಚೆಕ್ ಮಾಡಬೇಕು ಇದನ್ನು ಅಂತಂದರೆ ಈ ರೀತಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚೆಕ್ ಮಾಡಿಕೊಂಡ್ರೆ 2.25 ಇಂಚ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ 2.25 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು. ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ.
ಇದೇ ಕ್ಯಾಪ್ ಹೈಟ್. ಓಕೆನಾ? ಇಲ್ಲಿಗೆ ನಾವೇನು ಮಾಡಬೇಕು, 7.25 ಇಂಚು ನಿಮಗೆ ಬೇಕಲ್ವಾ? ಸೊ 7.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ಎಲ್ಲಿಂದ? ಇಲ್ಲಿಂದ. ಅದಾದ ನಂತರ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇವೆರಡನ್ನೂ ಕಲಿಸ್ಕೊಳ್ಳಿ. ಓಕೆನಾ? ಇವೆರಡನ್ನೂ ಕಲಿಸ್ಕೊಂಡ ನಂತರ ಈಗ ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಜಸ್ಟ್ ನೀವು ಈ ರೀತಿ ಲೈಟಾಗಿ ಕೆಳಗಡೆ ಬರ್ತಾ ಒಂದೊಂದು ಡಾಟ್ ಆನ್ ಪಾಯಿಂಟ್ ಇಟ್ಕೊಂಡು ನೀವು ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ? ಈ ರೀತಿ. ಇದು ಒಂದು ಬ್ಯಾಕ್ ಸೈಡ್ ಆಯಿತು. ಇನ್ನು ಫ್ರಂಟ್ ಸೈಡಿಗೆ 1/2 ಇಂಚ್ ಮಾರ್ಜಿನ್ ಇಲ್ಲೇ ಇರುತ್ತೆ. ಇಲ್ಲಿ ನೀವು ಅಷ್ಟೇ ಇಲ್ಲಿಂದ ಲೈಟಾಗಿ ಸಣ್ಣದಾಗಿ ಇಷ್ಟು ಕಲಿಸ್ಕೊಳ್ಳಿ. ಇಲ್ಲಿಂದ ಶೇಪನ್ನು ಕೊಡಿ. ಓಕೆನಾ? ಇಷ್ಟೇ ನೀವು ಮಾಡುವಂಥದ್ದು. ವೆರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್. ಕೈ ಎಷ್ಟು ಲೂಸ್ ಬಿಡ್ತೀರಾ ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಸಿಗುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಯಾರೆಲ್ಲ ಟೈಲರಿಂಗ್ ಕ್ಲಾಸ್ನ ಅಟೆಂಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ದಯವಿಟ್ಟು ವಿಡಿಯೋ ಎಂಡಲ್ಲಿ ನಿಮಗೊಂದು ವಿಡಿಯೋ ಬರುತ್ತೆ. ಆ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನೀವು ಜಸ್ಟ್ 159 ರುಪೀಸಲ್ಲಿ 4 ಡಾಟ್ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್, ಓಕೆನಾ, ಅದೇ ರೀತಿ ಕಟೋರಿ ಬ್ಲೌಸ್, ಸೊ ಎಲ್ಲ ಬ್ಲೌಸ್ ಕೋರ್ಸನ್ನು ಕೂಡ ಜಸ್ಟ್ 159 ರುಪೀಸ್ ಪರ್ ಮಂತ್. ಓಕೆನಾ? ಒಂದು ತಿಂಗಳಿಗೆ 159 ರೂಪಾಯಿ ವಿತ್ ವ್ಯಾಟ್ಸಪ್ ಸಪೋರ್ಟಿಂದ ನೀವು ಕಲಿಬಹುದು. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಜಾಯಿನ್ ಆಗಬಹುದು, ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಈಗ ಆಲ್ರೆಡಿ ಸುಮಾರು ಜನ ಅಂದರೆ ತುಂಬ ಜನ ಆಲ್ರೆಡಿ ವ್ಯಾಟ್ಸಪ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ವ್ಯಾಟ್ಸಪ್ ಸಪೋರ್ಟನ್ನು ತೊಗೊಂಡು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಈಗ ಪ್ರಿನ್ಸಸ್ ಕಟ್ ಆಲ್ರೆಡಿ ಬ್ಲೌಸ್ ಕಟ್ಟಿಂಗ್ ಆಗಿದೆ. ಇನ್ನು ಸ್ಟಿಚಿಂಗ್ ವಿಡಿಯೋ ಬರುತ್ತೆ ಇದೇ ಬುಧವಾರ, ಅಂದರೆ ನಾಳೆ ಬರುತ್ತೆ ಬುಧವಾರ 12 ಗಂಟೆಗೆ ಕ್ಲಾಸ್ ಆಗುತ್ತೆ. ಸೊ ಪ್ರತಿ ಬುಧವಾರ ಮತ್ತು ಸಂಡೇ ಟೈಲರಿಂಗ್ ಕ್ಲಾಸ್ ಅನ್ನೋದು ಇರುತ್ತೆ. ವಿಡಿಯೋ ರೆಕಾರ್ಡೆಡ್ ಮುಖಾಂತರ ನಿಮಗೆ ಈಗ ಯಾವ ರೀತಿ ವಿಡಿಯೋ ನೋಡ್ತಾ ಇದ್ದೀರಿ ಇದೇ ರೀತಿ ನಿಮಗೆ ರೆಕಾರ್ಡೆಡ್ ಇರುತ್ತೆ, ಇನ್ ಡೀಟೇಲಿಂಗ್ ಆಗಿರುತ್ತೆ. ಸೊ ಕ್ಲಾಸಸ್ ಬಂದು ಆಲ್ರೆಡಿ 4 ಡಾಟ್ ಬ್ಲೌಸ್ ಕಂಪ್ಲೀಟ್ ಆಗಿದೆ. ಸೊ ಪ್ರಿನ್ಸಸ್ ಕಟ್ ಬಂದು ನಿಮಗೆ ಪೇಸ್ಟಿಂಗ್ ನೋಡಿದ್ರಲ್ಲ. ಸೊ ಈ ರೀತಿ ನಿಮಗೆ ಪೇಸ್ಟಿಂಗ್ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು, ಪೇಸ್ಟಿಂಗ್ ಎಲ್ಲಿ ಸಿಗುತ್ತೆ, ಫ್ಯೂಸಿಂಗ್ ಅಪ್ಲೈ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು. ಸೊ ಈ ಕ್ಲಾಸ್ ಅಂತಕ್ಕಂಥದ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಪ್ರತಿಯೊಬ್ಬರು ತೊಗೊಳ್ಬೋದು. ಈಗ ತೊಗೊಂಡ್ರು ಕೂಡ ನಿಮಗೆ ಕ್ಲಾಸ್ ಅನ್ನೋದು ಸಿಗುತ್ತೆ. ಬೇಸಿಕ್ಕಿಂದನೇ ಸ್ಟಾರ್ಟಿಂಗಿಂದನೇ ಸಿಗುತ್ತೆ. ಇದು ಸ್ಲೀವ್ಸ್ ಆಗಿರ್ಬೋದು. ಓಕೆನಾ? ಇನ್ನು ಫ್ರಂಟ್, ಓಕೆನಾ, ಪ್ರಿನ್ಸಸ್ ಕಟ್ದು. ಸೊ ಈ ರೀತಿ ನಿಮಗೆ ಪ್ರಿನ್ಸಸ್ ಕಟ್ ಕ್ಲಾಸ್ ಅಂತಕ್ಕಂಥದ್ದು ಜಸ್ಟ್ 159 ರುಪೀಸಲ್ಲಿ ಪ್ರಿನ್ಸಸ್ ಕಟ್ ಪ್ಲಸ್ 4 ಡಾಟ್ ಬ್ಲೌಸ್ ಎರಡೂ ನಿಮಗೆ ಅವೈಲೇಬಲ್ ಇದೆ. ಓಕೆನಾ? ಈ ತಿಂಗಳು. ಓಕೆನಾ? ಮುಂದಿನ ತಿಂಗಳಲ್ಲಿ ಕಟೋರಿ ಕೂಡ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಸಿಗುತ್ತೆ ನಿಮಗೆ. ಓಕೆನಾ? ಏನೇ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, 9964058048 ಆ ನಂಬರ್ಗೆ ವ್ಯಾಟ್ಸಪ್ ಮಾಡಿ ಸರ್ ಬ್ಲೌಸ್ ಕೋರ್ಸ್ ಅಂತ ಹೇಳಿದ್ರೆ ಬ್ಲೌಸ್ ಕೋರ್ಸ್ ಲಿಂಕನ್ನು ನಿಮಗೆ ಹಾಕ್ತೀನಿ. ಅಲ್ಲಿಂದ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬಹುದು.